ಇವನ್ ಯಾಕೆ ಹಿಂಗೆ ಓಡ್ತಾ ಇದ್ದಾನೆ ಅನ್ಕೊಂಡ್ರ ಪೂರ್ತಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಅನ್ನದರ್ ಮಿನಿ ಬ್ಲಾಗ್. ನಾನು ನಿಮ್ಮ ಗಂಗಾವತಿ ಹುಡುಗ ಅನಿಲ್ ನಾಯಕ್. ನಾನು ಮತ್ತೆ ನಮ್ಮ ಕಂಕಡಿ ಸಾವು ಇವತ್ತು ಗಂಗಾವತಿಯ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ವಿ. ವ್ಯೂ ಚೆನ್ನಾಗಿತ್ತು ಅಂತ ಸ್ವಲ್ಪ ವಿಡಿಯೋ ಮಾಡಿ ನಮ್ಮ ಸಾಯಿಗೆ ಸ್ವಲ್ಪ ಫೋಟೋ ಪೋಸ್ ಕೊಡೋ ಅಂದ್ರೆ ಶಾರುಖ್ ಖಾನ್ ತರ ಪೋಸ್ ಕೊಡೋದ್ ಬಿಟ್ಟು ಸಾಧು ಕೋಗಿಲ್ ತರ ಕೊಡ್ತಾ ಇದ್ದ. ಗಾಡಿಯಿಂದ ಎಳ್ಕೊಂಡ್ ಸ್ಟೈಲ್ ನಡ್ಕೊಂಬ ಅಂದ್ರೆ ನಾಯಿ ಓಡಿಸ್ಕೊಂಡ್ ಬಂದವ್ರ ತರ ಓಡ ಬರ್ತಾರೆ. ರೈಲ್ವೆ ಸ್ಟೇಷನ್ ಹತ್ರ ವ್ಯೂ ಚೆನ್ನಾಗಿರುತ್ತೆ ಓಣ ಅಂದ್ರೆ ಗಾಡಿನ ಲಾರಿ ತರ ಓಡಿಸ್ತಾ ಇದ್ದ. ಇವನ್ಯಾರಪ್ಪ ಶರ್ಟ್ ಅನ್ಕೊಂಡು ಮುಂದೆ ಕಾಣ್ತಿರೋ ದೊಡ್ಡ ಸುರಂಗದಿಂದ ಆಚೆ ಬಂದ್ವಿ. ಸ್ಮೈಲ್ ಮಾಡು ಅಂದ್ರೆ ಮುಖಾನ ಒಳ್ಳೆ ನಾಯಿ ತಿಕಾ ಮಾಡ್ಕೊಂಡಿದ್ದ. ಒಂದೇ ಬಿಟ್ವಿ ನೋಡಿ ನಮ್ಮ ಗಂಗಾವತಿಯ ರೈಲ್ವೆ ಸ್ಟೇಷನ್ ಹತ್ರ. ನೋಡಿ ಹೆಂಗಿದೆ ನಮ್ಮ ಗಂಗಾವತಿಯ ರೈಲ್ವೆ ಸ್ಟೇಷನ್. ನಮ್ಮ ಸಾಹೇಬ್ ಸ್ವಲ್ಪ ದಪ್ಪ ಇರೋದ್ರಿಂದ ಮೇಲೆ ಹತ್ತಕ್ಕೆ ಆಗ್ತಾ ಇರ್ಲಿಲ್ಲ. ಹೆಂಗೋ ಸತ್ಕೊಂಡ್ ಬಿತ್ಕೊಂಡ್ ಮೇಲೆ ಹತ್ತೇ ಬಿಟ್ಟ. ಸ್ಟೇಷನ್ ನ ಸೆಕೆಂಡ್ ಫ್ಲೋರ್ ಇಂದ ವ್ಯೂ ಹೆಂಗ್ ಕಾಣುತ್ತೆ ನೋಡಿ. ನಾನು ವಿಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ನಮ್ ಸಾಹೇಬ್ ಟ್ರೈನ್ ಯಾವಾಗ ಬರುತ್ತೆ ಅಂತ ಟೈಮ್ ನೋಡ್ತಾ ಇದ್ದ. ನೋಡಿ ಹೆಂಗಿದೆ ಸುತ್ತಮುತ್ತ ಹಸಿರು ತುಂಬಿರೋ ನಮ್ಮ ಗಂಗಾವತಿಯ ಟ್ರೈನ್ ಪ್ಲಾಟ್ಫಾರ್ಮ್. ಏನೋ ಗೊತ್ತಿಲ್ಲ, ಈ ಜಾಗಕ್ಕೆ ಬಂದು 5 ನಿಮಿಷ ಕೂತ್ಕೊಂಡು ಹೋದ್ರೆ ಮೈಂಡ್ ಎಲ್ಲ ರಿಲೀಫ್ ಅನ್ಸುತ್ತೆ. ಮೇಲಿಂದ ವ್ಯೂ ಹೇಗ್ ಕಾಣುತ್ತೆ ಅಂತ ನೋಡೋಕೆ ಮೇಲೆ ಹೋಗ್ತಾ ಇದ್ದೆ. ಸೂರ್ಯನು ಮುಳುಗೋ ಟೈಮ್ ಆಗಿತ್ತು. ಮೇಲಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾನು ಟೈಮ್ ಆಯ್ತು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಸಮೀರ್ ಸಾಹೇಬ್ ನಂದೊಂದು ಸ್ಲೋ ಮೋಷನ್ ವಿಡಿಯೋ ಮಾಡು ಅಂತ ಆಯ್ತು ಅಂತ ಮಾಡ್ದೆ. ಈ ವ್ಯೂನೆಲ್ಲ ನೋಡಾದ್ಮೇಲೆ ಟೈಮ್ ಆಯ್ತು ಅಂತ ಕೆಳಗಡೆ ಬಂದು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮನೆ ಕಡೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ಬ್ಲಾಗ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡ್ಕೊಳ್ಳಿ. ನಮ್ ಸಾಹೇಬ್ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾವಿರ ಜನ ಮಾತಾಡ್ಲಿ. ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು.